ನಮಸ್ಕಾರ ಕೃಷಿ ಬಾಂಧವರೇ. K37 ರೈತನ ಮಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ರವಿ ವಾಲಿ ಅವರ ಫಾರ್ಮ್ ಅಲ್ಲಿ ಇದ್ದಾವೆ. ಅದನ್ನು ಯಾವ ತರ ಮರಿ ತಗೊಂಬಂದಾರ, ಅದ್ರ ಬಗ್ಗೆ ಏನು ಎಲ್ಲ ಮಾಹಿತಿ ಕೊಡ್ತಾರ ಬನ್ನಿ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮತ್ತೆ ನಿಮ್ಮ ಊರಣ? ರವಿ ವಾಲಿ ಅಂತ ಹಿರೇಸಿಂದ ಹೋಗಿ. ಅಣ್ಣ ಟೋಟಲ್ ಆಗಿ ಇವಾಗ ನಿಮ್ಮ ಫಾರ್ಮ್ ಅಲ್ಲಿ ಎಷ್ಟು ಕುರಿ ಇದೆ ಅಣ್ಣ? 60 ಮರಿ ಅದಾವ ಅಣ್ಣ. 60 ಮರಿ ಇದೆ. ಓಕೆ ಅಣ್ಣ, ಇದು ಎಷ್ಟನೇ ಬ್ಯಾಚ್ ಅಣ್ಣ ನಿಮ್ದು ಇವಾಗ ಸಾಕ್ತಾರ? ಇದು 2ನೇ ಬ್ಯಾಚ್ ಅಣ್ಣ. ಇದು 2ನೇ ಬ್ಯಾಚ್ ರೀ. ಬ್ಯಾಚಲ್ಲಿ ಎಷ್ಟು ಮರಿ ಇದ್ದು ನೀವು? 48 ತಗೊಂಬಂದಿದ್ವಿ ಅಣ್ಣ. 48 ತಗೊಂಡ್ರಿ. ಇವಾಗ ಎಷ್ಟು ಇದೆ ಅಣ್ಣ? ಇವಾಗ ಒಂದ್ 80 ತಗೊಂಬಂದಿದ್ವಿ, 20 ಒಳಗೆ ಕೊಟ್ಟಿವಿ ಅಣ್ಣ. 20 ಮಾರಿ ಇದ್ದೀರಪ್ಪ. ನಾವು 40 ಕೊಟ್ಟು ಮತ್ತೆ ಒಳ್ಳೆ 80 ತಗೊಂಬಂದಿದ್ವಿ. ಮತ್ತೆ ಒಳ್ಳೆ ಅದ್ರಾಗ 20 ಕೊಟ್ಟಿವಿ ಅಣ್ಣ. ಇವಾಗ ಇನ್ನ 60 ಅದಾವ ಅಣ್ಣ. ಇನ್ನ 60 ಮರಿ ಇದಾರೆ. ಇನ್ನ ಅದಾವ ಅಣ್ಣ. ಅಣ್ಣ ಇದು ಎಷ್ಟು ತಿಂಗಳ ಮರಿ ತರ್ತೀರ ನೀವು ತಂದ್ರೆ? ನಾವು ತಿಂಗಳ 4 ತಿಂಗಳದ ಅಣ್ಣ. 4 ತಿಂಗಳ ಮರಿ ತರ್ತೀರ. 4ರಿಂದ 5 ತಿಂಗಳ ತಂಬರ್ತೀವಿ. ಎಷ್ಟು ತಿಂಗಳವರೆಗೆ ಮೇಸ್ತಾರ ಇವನ್ನೆಲ್ಲ ಸಾಕ್ತಾರ ನೀವು? ಒಳ್ಳೆ 4 ತಿಂಗಳು ಇಡ್ತೀವಿ ಅಣ್ಣ ನಾವು. 4 ತಿಂಗಳು ವಾಪಸ್ ಇಡ್ತೀರ. ಟೋಟಲ್ 8 ತಿಂಗಳ ಮರಿ ಆಗುತ್ತೆ. 8 ತಿಂಗಳ ಮರಿ. ಓಕೆ ಅಣ್ಣ, ಇನ್ನೊಂದು ಈ ವಿಶೇಷ ಅಂದ್ರೆ ಈ ಕೆಂದಗುರನ್ನ ಯಾಕೆ ಜಾಸ್ತಿ ಜನ ಸಾಕ್ತೀರ ಅಣ್ಣ? ನಮ್ ಕಡೆ ಟೆಂಗೂರಿನ ಮರದ ಅಣ್ಣ. ಅಣ್ಣ ಟೆಂಗ್ ಕುರಿ ಬಿಟ್ರೆ ಮತ್ತೆ ಅದು ಮರಂಗಿಲ್ಲ ಇಲ್ಲಿ. ನಮಗ್ ಮತ್ ನಾವು ಮೇಸಿದಕ್ಕೆ ಲಾಭ ಆಗಿ ಬರ್ಬೇಕಂದ್ರ ಅದನ್ನ ಮಾಡ್ಬೇಕಣ್ಣ. ಬದ್ಲಿದ ಇದೆ ಅಣ್ಣ. ಇಲ್ಲಿ ಮರಂಗಿಲ್ಲ ಅಣ್ಣ. ಇಲ್ಲಿ ಮರಂಗಿಲ್ಲ. ಏನು ಸುಮ್ಮನೆ ತಗೊಂಬಂದ ಲಾಸ್ ಮಾಡ್ಕೋಬೇಕಣ್ಣ ಅವ್ನು. ಇದು ನಿಮಗೆ ಒಂದು ಕುರಿಗೆ ಎಷ್ಟು ಬೀಳ್ತದೆ ಅಣ್ಣ ಒಂದು ಖರ್ಚು? ಅವು ಮರಿ ಮೇಲೆ ಬರ್ತಾಣ ಅದ. ಮರಿ ಆ ತರ ತಗೊಂತೀವಿ ಅದ್ರ ಮೇಲೆ ಬರ್ತಾನ. ಇವಾಗ ಸ್ಟಾರ್ಟಿಂಗ್ ಅಂದ್ರ ಎಷ್ಟಿರುತ್ತೆ? ಸ್ಟಾರ್ಟಿಂಗ್ ಅಂದ್ರೆ 7ರಿಂದ ಐತಣ್ಣ ಇವಾಗ ಮಾರ್ಕೆಟ್. 7,000 ಐತಣ್ಣ. ಅಣ್ಣ ಇದಕ್ಕೆ ಜಾಸ್ತಿ ಯಾವ ರೋಗ ಬರ್ತಾವಣ್ಣ? ರೋಗ ಅಂದ್ರೆ ಅವು ಜಾಸ್ತಿ ಫಾರ್ಮ್ ಮರಿಗೆ ಇರಲ್ಲ ಅಣ್ಣ. ಹೊರಗ ಅಡ್ಡಾಡೋಕಾದ್ರ ಬರ್ತಾವಣ್ಣ. ಇವಕ್ಕೇನ್ ಜಾಸ್ತಿ ಬರಂಗಿಲ್ಲ ಅಣ್ಣ. ಅದ ಬಂದ್ರೆ ಕೆಮ್ಮದು ಉಚ್ಕೊಳೋದು ಅಷ್ಟ ಅಣ್ಣ. ಒಟ್ಟು ಧೂಳಿದ್ರ ಮತ್ತೇನ ಆ ತರ ಏನು ಪ್ರಾಬ್ಲಮ್ ಬರಲ್ಲ. ಓಕೆ ಅಣ್ಣ, ಇದಕ್ಕೆ ನೀವು ಅಂದ್ರ ಊಟದ ಯಾವ ತರ ವ್ಯವಸ್ಥೆ ಮಾಡ್ತಾರ ಅಂದಕ್ಕೆಲ್ಲ ಏನೇನ್ ಹಾಕ್ತಾರ ಇವಕ್ಕೆ ನೀವು? ಕಡ್ಲಿ ಒಟ್ಟು ಹಾಕ್ತಿವಿ ಅಣ್ಣ. ಬಿಟ್ರೆ ಹುಲ್ಲು ಹಾಕ್ತಿವಿ. ಹಸೆ ಹುಲ್ಲು. ಸಾಯಂಕಾಲ ಟೈಮ್ ಕಾಳು ಒಂದ್ ಫೀಡ್ ಹಾಕ್ತಿವಿ. ಇವಾಗ ಯಾವ ತರ ಸೆಲೆಕ್ಟ್ ಮಾಡ್ತೀರಣ್ಣ ನೀವು ಅಲ್ಲಿ ಹೋಗಿರ್ತಾರಲ್ಲ? ಯಾವ ತರ ಸೆಲೆಕ್ಟ್? ಕಲರ್ ಬೀಸ್ ಉದ್ದ ನೋಡಿ ನೋಡ್ತೀವಿ ಮರಿ. ಇವಾಗ ಮೇನ್ ಆಗಿ ನಾವು ಟಗರು ಸೆಲೆಕ್ಟ್ ಮಾಡಕ್ ಬಂದ್ರೆ ಇದ ಪಾಯಿಂಟ್ ಅಂತ ಏನಾದ್ರು ನೋಡ್ತೀವಿ ಅಣ್ಣ ನಾವು? ಉದ್ದ ನೋಡ್ತೀವಿ ಅಣ್ಣ, ಕಲರ್ ನೋಡ್ತೀವಿ ಅಣ್ಣ. ಬೀಸ್ ಇರ್ಬೇಕು ಮರಿ. ಬೀಸ್ ಇರ್ಬೇಕು. ಚಲೋ ಮಾರ್ತಾವ. ಬೀಸಿದ್ರೆ ಚೆನ್ನಾಗಿ ಮಾರ್ತಾವಣ. ಮುಂದಕ್ಕ ನಮಗೂ ಚಲೋ ಆಗ್ತಾವಣ. ನಾಳೆ ಆಳಾರ್ಗಾದ್ರು ಬೇಸಿಯಾಗಿ ಮಾರ್ತೈತ ಅಣ್ಣ. ಅಣ್ಣ ಇವಾಗ ನೀವು ಶೆಡ್ ಎಲ್ಲ ನೀವು ಸ್ವಂತ ಖರ್ಚು ಮಾಡ್ಸಿರಿ ಅಂತ? ಸ್ವಂತ ಅಣ್ಣ. ಇದಕ್ಕೆ ಶೆಡ್ ಎಲ್ಲ ಎಷ್ಟು ಖರ್ಚು ಆಯ್ತಣ್ಣ? ಒಂದ್ 8 ಲಕ್ಷ ಬಂದೈತಣ್ಣ. 8 ಲಕ್ಷ ಖರ್ಚು ಆಯ್ತು. ಓನ್ ಎಲ್ಲ ಏನು ಲೋನ್ ಇಲ್ಲ. ಏನೋ ಲೋನ್ ಇಲ್ಲ, ಎಲ್ಲ ಓನ್ ಇಲ್ಲಿ ಮಾಡಿದ್ವಿ. ಓನ್ ಮಾಡಿವಿ ಅಣ್ಣ. ಇದು ಹಸಿ ಹುಲ್ಲು ಇದಣ್ಣ ಹಿಂದಿದಲ್ಲ? ಇದಣ್ಣ ಹಸಿ ಹುಲ್ಲು ಕಾಫ್ 3-1 ಅಂತ ಅಣ್ಣ. ಅದು ಮರಿಗೆ ತೆಳುವಾಗಿ ದುಂಟು ಗಿಂಟು ಎಲ್ಲ ಬೇಸ್ ಬರ್ತಾನ. ಏನು ಉಳ್ಸಂಗಿಲ್ಲ. ಇದ ಪಕ್ಕದಲ್ಲಿ ನಾವು ಮಾಡ್ಕೊಂಡಿರೋದು. ಇಟ್ರಾಗ ದಿನ ಒಂದು ಬಾಯಿ ಇದನ್ನ ಹಾಕ್ತಿವಿ ಅಣ್ಣ ನಾವು. ಹಸಿ ಹುಲ್ಲು. ಹಸಿ ಹುಲ್ಲು ತಿಂದ್ರ ಖರ್ಚು ಕಡಿಮೆ ಆಗತ್ತಣ್ಣ. ಏನು ಮತ್ತೇನು ಪ್ರಾಬ್ಲಮ್ ಇಲ್ಲ ಅಣ್ಣ. ಅದರಿಂದ ಬರೀನು ಬೇಸ್ ಆಗ್ತಾವು. ಖರ್ಚು ಕಡಿಮೆ ಹಸಿ ಹುಲ್ಲು ಹಾಕ್ತಾರ ಅಣ್ಣ. ಇದಕ್ಕೆ ಕಟಿಂಗ್ ಮಿಷಿನ್ ಯಾರು ತಂದಿರ ನೀವು? ಅಣ್ಣ ಈ ಕಿಶಾನ್ ಇಂದ ತಗೊಂಬಂದಿವ ಅಣ್ಣ. ಚಾಪ್ ಕಟ್ರ ತೋರಿಸ್ತೀರ ಅದನ್ನ? ಅಣ್ಣ ಇದ ಮಿಷನ್ ಇವಾಗ ನೀವು ತಂದಿದ್ದ? ಇದ ಮಿಷನ್ ಅಣ್ಣ. 18,000 20,000 ಬಿದ್ದೈತದ ಅಣ್ಣ. ಇದಕ್ಕ ಪೆಟ್ರೋಲ್ ಇಂದ ಅಣ್ಣ. ಇದು ಪೆಟ್ರೋಲ್ ಇಂದ ಐತಿ, ಕರೆಂಟ್ ಇಂದ ಐತಿ ಅಣ್ಣ. ನಾವು ಪೆಟ್ರೋಲ್ ಇಂದ ತಗೊಂಬಂದಿವ ಅಣ್ಣ. ಕರೆಂಟ್ ಹೇಳಿ ಕೇಳಿ ಇರಂಗಿಲ್ಲ. ನಮ್ಗೆ ಬೇಕಾದ ಮತ್ತ ತೊಂದ್ರೆ ಆಗ್ಬಾರ್ದು ಅಂತ ಪೆಟ್ರೋಲ್ ಇಂದ ತಗೊಂಬಂದಿವ ಅಣ್ಣ. ವಾರ 1 ಲೀಟರ್ ಪೆಟ್ರೋಲ್ ಹೋಗುತ್ತಣ್ಣ. ವಾರ 1 ಲೀಟರ್. ಎಷ್ಟು ಸರಿ ಕಟ್ ಮಾಡ್ತೀರ? ಒಂದು ದಿನ ಡೈಲಿ ಅಂದ್ರೆ ಈಗ 1 ಸಾರಿ ಕಟ್ ಮಾಡ್ತೀವಿ ಅಣ್ಣ. ಬೆಳಿಗ್ಗೆ ಒಂದು 10ರಿಂದ 15 ಟನ್ ಕಟ್ ಮಾಡ್ತಾನೆ ಇದು. 1 ಲೀಟರ್ ಪೆಟ್ರೋಲ್ ಬೇಸ್ ಐತಣ್ಣ. ಎಲ್ಲ ನಾವು 2 ನಮೂನೆ ಐತಣ್ಣ. 2 ಸಿಸ್ಟಮ್ ಐತಣ್ಣ. ಸಣ್ಣದ್ ಬೇಕಂದ್ರೆ ತೀರಾ ಸಣ್ಣ ಬರ್ತಾವ. ಒಂದ್ ಮೀಡಿಯಂ ಸೈಜ್ ಬೇಕಂದ್ರೆ ಮೀಡಿಯಂ ಬರ್ತಾನ. ಇದರಿಂದ ಮರಿ ಇದಕ್ಕೆ ಹಾಕಿದ್ವಿ ಅಂದ್ರೆ ಮರಿ ಏನು ಉಳ್ಸಂಗಿಲ್ಲ ಅಣ್ಣ. ಮ್ಯಾಲ ಒಂದ್ ಸ್ವಲ್ಪ ಕಟ್ ಮಾಡಿ ಮೇಲೆ ಒಂದ್ ಸ್ವಲ್ಪ ಉಪ್ಪು ನೀರ್ ಹಾಕ್ಬಿಡ್ತೀವಿ ಅಣ್ಣ. ಏನು ಉಳ್ಸಂಗಿಲ್ಲ ಅಣ್ಣ. ಎಲ್ಲ ತಿಂದ್ಬಿಡ್ತಾವ ಅಣ್ಣ. ಈಗ ಹೊಸದಾಗಿ ಈ ತರ ಟಗರ್ ಸಾಕ್ಬೇಕಂದ್ರೆ ನಿಮ್ಮ ಸಲಹೆ ಏನ್ ಕೊಡ್ತೀರಣ್ಣ? ತಗೊಂಬಂದ್ರ ಒಬ್ರು ಬೇಕಣ್ಣ. ಇದಕ್ಕೆ ನೋಡಿ ಮಾಡ್ಕೊಂಡ್ ಹೋಗ್ಬೇಕಣ್ಣ. ಎಲ್ಲಾ ಫಸ್ಟ್ ಗೆ ರೆಡಿ ಇಟ್ಕೊಂಡ್ ಆಮೇಲೆ ತರ್ಬೇಕಣ್ಣ ಮರಿ. ಸುಮ್ನೆ ಈಗ ನಾವ್ ಮಾಡ್ತೀವಿ ಅಂತ ಉದ್ದಕ್ಕ ತಗೊಂಬಂದು ಹಾಕಿದ್ರ ಆಗಲ್ಲ ಅಣ್ಣ. ಎಲ್ಲಾ ರೆಡಿ ಮಾಡ್ಕೊಂಡ್ ತಗೊಂಬರ್ಬೇಕಣ್ಣ ಮರಿ. ನಾವು ಫಸ್ಟ್ನೇ ಸಾರಿ ಹಂಗ ಮಾಡಿ ಇದಾಗಿವ ಅಣ್ಣ. ಒಟ್ಟು ಸ್ವಲ್ಪ ತಗೊಂಬಂದು ಲಕ್ಷಣೆ ಮಾಡಿವ ಅಣ್ಣ. ಅಣ್ಣ ಇನ್ನೊಂದು, ಇವಾಗ ನೆಲದ ಮೇಲೆ ಬೆಳಕು ಮತ್ತೆ ಇವತ್ತು ಮ್ಯಾಟ್ ಮೇಲೆ ಬೆಳಕು ಏನು ವ್ಯತ್ಯಾಸ ಇದೆ ಅಣ್ಣ ಕುರಿಗೆ ಏನಾದ್ರು? ನೆಲದ ಮೇಲೆ ಬೆಳೆದ್ರ ಬೇಷ ಅಣ್ಣ ಮರಿ. ನೆಲದ ಮೇಲೆ ಒಂದ್ ಸ್ವಲ್ಪ ಹೊಲಸ ಅನ್ನೋದ್ ಬಿಟ್ರೆ ಮತ್ತೆ ಏನು ಪ್ರಾಬ್ಲಮ್ ಇರಲ್ಲ ಅಣ್ಣ. ರೋಗ ರುಜಿನ ಅಂತ ಜಾಸ್ತಿ ಏನಿರಲ್ಲ ಇರ್ತಾವಲ್ಲ ಅಣ್ಣ. ಏನು ರೋಗನ ಇರಲ್ಲ, ಏನಿರಲ್ಲ ಅಣ್ಣ. ಮರಿಗೂನು ಬೇಷಕೈತ ಅಣ್ಣ. ಕಾವು ಬರುತ್ತ ನಡಿತೈತ ಅಣ್ಣ. ಮೇಲೆ ಕಾಲ ಸೊಟ್ಟ ಆಗೋದೊಂದು, ಇಲ್ಲಿ ಮೇಲೆ ಈ ತರ ಕಾಲ್ ಸೊಟ್ಟೋಗೋದೊಂದು, ಮರಿ ಜಲ್ದಿ ಎದ್ದಾಳಲ್ಲ ಅಣ್ಣ. ಈ ತರ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಮೇಲೆ ಪ್ರಾಬ್ಲಮ್ ಇರ್ತಾವ. ಕೆಳಗಿದ್ದಷ್ಟು ಇನ್ನು ಬೇಷ ಅಣ್ಣ. ಇದಕ್ಕ ಹೊಲಸ ಹಂಗಿಲ್ಲ ಅಣ್ಣ. ಮರಿ ಜಾಸ್ತಿ ಹೊಲಸ ಬರಂಗಿಲ್ಲ ಅಣ್ಣ ಇದಕ್ಕ.
ಇದು ಚೆನ್ನಾಗಿರ್ತಾವ ಮರಿ ಆರೋಗ್ಯವೇ ಇರ್ತಾವ. ಮರಿ ಆರೋಗ್ಯ ಅದು ನೆಲದ ಮೇಲೆ ಚೆನ್ನಾಗಿರ್ತಾವ. ನೆಲದ ಮೇಲೆ ಚಲೋ ಇರ್ತಾನ. ಅಂದ್ರೆ ನೆಲ ಮರಿ ಏಟ ಹೊಲಸಾಗಲ್ಲ. ಅದ್ ಬಿಟ್ರೆ ಮರಿ ಕೆಳಗಾದ್ರ ಅಲ್ಲೇ ಹೊಲಸ್ ಮಾಡ್ಕೊಂತಾವ. ಇಲ್ಲಾದ್ರ ಮ್ಯಾಲಿಂದ ಕೆಳಗ್ ಬಿದ್ದು ಬಿಡ್ತಾನೆ. ಏನ್ ಹೊಲಸ್ ನಿಂದ್ರದಿಲ್ಲ ಇದ್ರ. ನೆಲ್ದಾಗಾದ್ರ ತಾವು ಮಕಾನ್ ಅದು ಎಲ್ಲಾ ಮಾಡ್ತಾವ. ಕಾವನ್ ಹಾಕೋಣ ಮರಿ ಬೇಸಕ್ಕವ ಕೆಳಗ. ಉತ್ತಮ ಅಂದ್ರ ನೆಲ ಚಲೋ. ನೆಲನ ಉತ್ತಮ. ಅದಕ್ಕೆ ಇದು ನೋಡ ಅಂದ್ರ ಇವು ಹೊಲಸ ಆಗ್ಬಾರ್ದು ಅನ್ನೋದು ಕಣ ಇದನ್ನೆಲ್ಲ ಮಾಡೋದು. ಹೊಲಸ ಆಗ್ಬಾರ್ದು ಸೇಫ್ಟಿ. ಅಣ್ಣ ಈಗ ಇದಕ್ಕೆ ನಾರ್ಮಲ್ ಆಗಿ ಯಾವ್ದು ರೋಗ ಬರ್ಬೋದಣ್ಣ ಜಾಸ್ತಿ? ಇವಾಗ ಅಂದ್ರ ಜಂತುನಾಶಕ ಆಗತ್ತಣ್ಣ. ಆದ್ರ ಜಂತುನಾಶಕ ಅದು ಇದು ಅಂತ ಬರ್ತಾನ. ನಮ್ಗ ಅಷ್ಟು ಮಾಹಿತಿ ಇಲ್ಲ. ನಮ್ಮ ಅಪ್ಪರ್ ಅದಾರ. ನಮ್ಮ ಅಪ್ಪರ್ ಎಲ್ಲಾ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರ. ನಾವ್ ಅದ್ರದ್ದು ಎಲ್ಲಾ ಪಾಲಿಸ್ಕೊಂಡ್ ಹೋಗ್ತೀವಣ್ಣ. ಅದ್ರ ಬಗ್ಗೆ ಎಲ್ಲಾ ಹೇಳ್ತಾರಣ್ಣ. ಈ ರೋಗ ಐತಿ ಇದಿಲ್ಲ, ಅದನ್ನ ಮಾಡ್ಕೇರಿ ಇದನ್ ಮಾಡ್ಕೇರಿ ಅಂತ ಹೇಳ್ತಾರಣ್ಣ. ನಾವೆಲ್ಲಾ ತಗೊಂಡ್ ಮಾಡ್ಕೊಂತೀವಣ್ಣ. ಮೊನ್ನೆನ HS ಮಾಡಿವಣ್ಣ. 1 ತಿಂಗಳ ಆತಣ್ಣ HS ಮಾಡ್ಕೊಂಡ್. ಇನ್ನೊಂದಣ್ಣ, ಇದಕ್ಕೆ ತೂಕ ಹೆಚ್ಚಾಗಬೇಕಂತ ಏನಾದ್ರು ನೀವು ಆಹಾರ ಕೊಡ್ತೀರಾ ಅದಕ್ಕೆ? ಆ ತರದ್ ಏನ್ ಟಾನಿಕ್ ಅದಾವಣ್ಣ. ನಾವೇನು ಯೂಸ್ ಮಾಡಂಗಿಲ್ಲ ಅಣ್ಣ. ಯೂಸ್ ಮಾಡಂಗಿಲ್ಲ. ನ್ಯಾಚುರಲ್ ಆಗಿ ಎಲ್ಲ ನ್ಯಾಚುರಲ್ ಆಗಿ ಮೇಯಿಸ್ತೀವಣ್ಣ. ಹಸಿ ಹುಲ್ಲು ಮತ್ತೆ ಹಸಿ ಹುಲ್ಲು, ಕಡ್ಲಿ ಒಟ್ಟು, ಕಾಳ. ಮತ್ತೆ ಇದಕ್ಕೆ ಬೇರೆ ತರದ ಏನಾದ್ರು ತಿಂಡಿ ಯಾರು ಇರ್ತಾವಲ್ಲ ಅವ್ನ ಹಾಕ್ತಿವಣ್ಣ. ಅದ ತಿಂಡಿ ಹಾಕ್ತಿವಣ್ಣ. ನೀರಿನ ವ್ಯವಸ್ಥೆ ಯಾವ ತರ ಮಾಡಿದಾರೆ ನೀವು? ನೀರಿನ ವ್ಯವಸ್ಥೆ ಫಸ್ಟ್ ಗೆ ಒಂದು ಬಟ್ಲ ಆಟೋಮೆಟಿಕ್ ಮಾಡಿದ್ವಿ ಅಣ್ಣ. ಅದ್ರಾಗ ನೀರ್ ಮರಿಗೆ ಸಾಲಿಲ್ಲ ಅಣ್ಣ. ಅವಾಗ ಹಂಗಂದು ಮತ್ತೊಂದ್ 2 ದೋಣಿ ತಗೊಂಬಂದಿವ ಅಣ್ಣ. ಅವನಿಟ್ಟು ನೀರ್ ತುಂಬಿಸ್ಬಿಡ್ತೀವಿ ಅಣ್ಣ. ಅದಕ್ಕೆ ಸಿಂಟೆಕ್ಸ್ ಲಿಂದ ಸಪ್ಲೈ ಅದಕ್ಕೆ ವಾಲ್ ಅದಾವಣ್ಣ. ವಾಲ್ ಬಿಚ್ಕ ಬಿಡ್ಬಿಡ್ತೀವಿ. ನೀರ್ ತುಂಬಿಸ್ಬಿಡ್ತೀವಿ ಅಣ್ಣ ಫಸ್ಟ್ ಗೆ. ಇವಾಗ ಫಸ್ಟ್ ಗೆ 40 ಮರಿ ಅಂತ ತಗೊಂಬಂದಿದ್ವಲ್ಲ, ಫಸ್ಟ್ ಗೆ ಆ ಬಟ್ಲದಾಗ ನೀರ್ ಬಿಡ್ತಿದ್ವಿ ಅಣ್ಣ. ಒಟ್ಟ ನೀರ್ ಹಿಡಿತಿದ್ದಿಲ್ಲ ಒಳಗ್ದು. ಅದು ಯಾವ ತರ ಸ್ವಲ್ಪ ತೋರಿಸ್ತೀರ ಅದನ್ನ? ಯಾವ ತರ ಒಂದ್ ಕ್ಷಣ ಬನ್ನಿ, ಅದನ್ನ ತೋರ್ಸೋಣ. ಇದ್ರಾಗ ಅಷ್ಟೇ ನೀರ್ ಬಿಟ್ಬಿಡ್ತಿದ್ವಿ ಅಣ್ಣ. ಮರಿ ಹಿಂಗೈತೆ ಬಂದ್ ಬಾಯಿ ಇಟ್ರೆ ಅಷ್ಟೇ ನೀರ್ ಬರೋದಣ್ಣ. ಅವು ನೀರು ಮರಿಗೆ ಸಾಲಿಲ್ಲ ಅಣ್ಣ. ಹಾಗಾಗಿ ದೋಣಿ ತಗೊಂಬಂದು ಈ ದೋಣಿಗೆ ನೀರ್ ಬಿಡಕಂತ ನೋಡಿ ಬಿಟ್ಬಿಡ್ತೀರ. ಅಂದ್ರೆ ಯಾವಾಗ ತಮಗೆ ಬೇಕಾದಾಗ ಬಂದ್ ಕುಡಿತೇವಣ್ಣ. ನೀರ್ ಖಾಲಿ ಸರ್ತ್ಕೊಂಡ್ ಹಂಗ ಮಾಡ್ತೀವಣ್ಣ. ಇವಾಗ ಅದ್ರಾಗ ನೀರ್ ಸಾಲಂಗಿಲ್ಲ ಅಣ್ಣ. ಸ್ವಲ್ಪ ಆಗ್ತಾವು. 4 ಮರಿ ಕುಡಿದ್ರೆ ಖಾಲಿ ಆಗ್ಬಿಡ್ತಾವ. ಮತ್ತೆ ಒಳ್ಳೆ ಬಾಯಿ ಅಟ್ಟೆ ಇಡ್ಬೇಕಣ್ಣ ಅದನ್ನ. ಒಬ್ಬರು ಯಾವಾಗಲೂ ಕಂಟಿನ್ಯೂ ಇರ್ಬೇಕಣ್ಣ. ಒಬ್ರು ಬೇಕಣ್ಣ ಇದಕ್ಕ. ಏನ್ ರೆಸ್ಟ್ ಆರಾಮ್ ಇರ್ತಾರಣ್ಣ. ಅಂದ್ರೆ ಒಬ್ರು ನೋಡ್ಕೊಂತ ಇರ್ಬೇಕಣ್ಣ. ಹಂಗ ಒಟ್ಟು ಖಾಲಿ ಆತ ಒಟ್ಟು ಹಾಕದು. ಅಂದ್ರೆ ಇವಾಗೆಲ್ಲ ಟೈಮ್ ಟು ಟೈಮ್ ಮಾಡಿಬಿಡ್ತಾರಣ್ಣ. ಅಣ್ಣ ಲಾಭದ ವಿಚಾರ ಬಂದ್ರೆ ಹೆಂಗ, ಯಾವ ತರ ಇರ್ತಾನ? ಚೆನ್ನಾಗಿದೆ ಲಾಭ? ಲಾಭದ ವಿಚಾರ ಬಂದ್ರೆ ಹೆಂಗಣ್ಣ? ಬೇಸೈತಣ್ಣ ಲಾಭ. ನಾವ್ ಮರಿ ಹೆಂಗ್ ಮೇಸ್ಕೊಂಡ್ ಹೋಗ್ತಿವಿ ಹಂಗೈತೆ ಲಾಭ ಐತಣ್ಣ ಇದ್ರ. ನಾವ್ ಒಂದ್ ಸ್ವಲ್ಪ ಕೈ ಬಿಟ್ಟಿವಿ ಅಂದ್ರೆ ಮರಿ ಮತ್ತೆ ಒಳ್ಳೆ ಕೈ ಕೊಡ್ತಾಣ. ಒಟ್ಟು ನಾವು ಚೆನ್ನಾಗಿ ನೋಡ್ಕೊಂಡ್ ಹೋಗ್ಬೇಕು. ನಾವ್ ಹೆಂಗ್ ಮೇಸ್ಕೊಂತೀವಿ ಹಂಗೈತೆ ಲಾಭ ಐತಣ್ಣ ಇದ್ರಾಗ. ಅಣ್ಣ ಇದು ಇವಾಗ ಅದಲ್ಲ ಇಲ್ಲಿ ಎಷ್ಟು ತಿಂಗಳ ಮರಿ ಅಣ್ಣ ಇವೆಲ್ಲ? ಇವು ದೊಡ್ಡ ಇವಾಗ ನಮ್ ಕಡೆ ಬಂದು 5 ತಿಂಗಳ ಆತಣ್ಣ ಅದು ಮರಿ. 2 ಮರಿ 5 ತಿಂಗಳದ್ದು ಅಣ್ಣ. 80 ಮರಿ ಆಗಣ. 80 ಮರಿಗೆ 2 ಮರಿ ಉಳಿಸಿದ್ವಿ ನಮಗ್ ಬೇಕಂತ ಮನಿಗೆ. 2 ಮರಿ ಉಳಿಸಿದ್ವಿ ಅಣ್ಣ. ಇದೊಂದು ಸ್ವಲ್ಪ ಆರಾಮ್ ಇದ್ದಿಲ್ಲ ಅಣ್ಣ. ಅದ ಅದರ ಅಣ್ಣ ಆರಾಮ್ ಇಲ್ದಂಗಾಗಿ ಬಿಟ್ಟಿದ್ವಿ ಅಣ್ಣ. ಅದ ಹಂಗೈತೆ ಅಣ್ಣ ಇಲ್ಲೇನ. ಅದಕ್ಕಿದಕ್ಕೂ ಅದು ಸೇಮ್ ಬ್ಯಾಚ್ ಅಣ್ಣ. ಅದು ಮರಿದೆ ಆರಾಮ್ ಇಲ್ದಂಗಾಗಿ ಹಂಗೈತೆ ಅಣ್ಣ. ಅದ ಇವು ಎಲ್ಲ ಆರಾಮ್ ಇದ್ವು. ಹಂಗಂದ ಇರ್ಲಿಕ್ಕ 2 ಮರಿ ನಮ್ ಮನಿಗೆ ಇರ್ಲಿ ಅಂತಂದೇ ಸುಮ್ಮನೆ ಬಿಟ್ಕೊಂಡಿವ್ ಅಣ್ಣ. ಇವನ್ನೆಲ್ಲ ಯಾವ ತಂದ್ರ ಮರಿ? ಅಷ್ಟು ಒಂದೆರಡು ಏಟ್ಗೆ ತಂದ್ರ ಅಣ್ಣ. 1 ವಾರ ಹಿಂದು ಮುಂದೆ ಅಷ್ಟ ಅಣ್ಣ ಮರಿ. ಎಷ್ಟು ತಿಂಗಳ ಮರಿ ಅಣ್ಣ ಇವಾಗ? ಇವು ಇವಾಗ ಅಂದ್ರ 5 ತಿಂಗಳದ್ದು ಅದಾವಣ್ಣ. ಅವು 5 ತಿಂಗಳ ಮರಿ. ಅಂದ್ರೆ ಇನ್ನು 3-4 ತಿಂಗಳ ಮೇಸ್ತಾರ ನೀವು? ಮೇಸಿ ಇನ್ನೊಂದ್ 3 ತಿಂಗಳು ಮೇಸ್ತೀವಿ ಅಣ್ಣ. ಆ ಕಡೆ 1 ತಿಂಗಳು, ಇನ್ನೋ 1 ತಿಂಗಳ, 1.5 ತಿಂಗಳು ಹಿಡ್ಕೊಂತೀವಿ. ಇದ್ರಲ್ಲಿ ಅಂದ್ರೆ ಬ್ಯಾಚ್ ಬೇರೆ ಬೇರೆ. ಇದು ಎಷ್ಟು ತಿಂಗಳ ಮರಿ ಅಣ್ಣ ಇದು? 5 ತಿಂಗಳದ ಅಣ್ಣ. 5 ತಿಂಗಳ. ಇದು 6 ತಿಂಗಳ ಅಣ್ಣ. ಇದು 6 ತಿಂಗಳ. ಇದು 2 ತಿಂಗಳ ಆಗ್ಬೋದು ಏನೋ ಮರಿ. ಇನ್ನು 2 ತಿಂಗಳ ಅಣ್ಣ. ಅದು ಇನ್ನೊಂದ್ ತಿಂಗಳಿಗೆ ಮಾರಿದ್ವಿ ಅಣ್ಣ. ಲಾಸ್ಟ್ ಬ್ಯಾಚ್ ಅಣ್ಣ. ಆತರ ನೀವು ಶಿಕ್ಷಣ ಮಾಡ್ತೀರ? ನಾವು ಮರಿ ಮೇಲೆ ಏಜ್ ಮೇಲೆ ಮರಿ ಆಳ್ ಇರ್ತವಲ್ಲ ಅಣ್ಣ, ಅದ್ರ ಮೇಲೆ ಬೇರೆ ಬೇರೆ ಹಾಕೊಂಡ್ಬಿಡ್ತೀವಿ ಅಣ್ಣ. ಈಗ ಅಲ್ಲಿ ಎಷ್ಟು ತಿಂಗಳು ಮೇಸಿರ್ತಾರೋ ಗೊತ್ತಿರಂಗಿಲ್ಲ ತಂದಾಗ. ಅವ್ರ 4 ತಿಂಗಳ 5 ತಿಂಗಳ ಅಂತಂದೇಳಿ ಕೊಟ್ಟು ಬಿಡ್ತಾರ. ನಾವ್ ಮತ್ತೆ ಅದ ಅಂದಾಜ್ ಮೇಲೆ ತಗೊಂಬಂದು ಮರಿ ಸೈಜ್ ನೋಡ್ಕೊಂತೀವಿ. ಸೈಜ್ ನೋಡಿ ಬೇರೆ ಬೇರೆ ಮಾಡ್ಬಿಡ್ತೀವಿ. ಅಂದ್ರೆ ನೀವು ರೊಟೇಟ್ ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡಿ ನೆಕ್ಸ್ಟ್ ಬ್ಯಾಚ್ ತಗೊಂಡ್ಬರ್ತೀವಿ ಅಣ್ಣ. ಈಗ ಫುಲ್ ಆಯ್ತಲ್ಲ ಅಣ್ಣ ಅದು. ಆ ಬ್ಯಾಚ್ ಕೊಟ್ಟಿವಿ ಅಂದ್ರೆ ಆ ಬ್ಯಾಚ್ ಒಳ್ಳೆ ಮರಿ ತಗೊಂಡ್ಬಿಡ್ತೀವಿ ಅಷ್ಟ್ ಮರಿ ತಗೊಂಡ್ಬಿಡ್ತೀವಿ. ಅಂದ್ರೆ ವರ್ಷದಲ್ಲಿ ಪೂರ್ತಿ ಕೆಲಸ ಇರ್ತಾನೆ? ಪೂರ ಅಣ್ಣ. ನಿಲ್ಸಂಗಿಲ್ಲ ಅಣ್ಣ. ನಾವು ರೊಟೇಟ್ ಆಗ್ತಿರ್ತಾರೆ. ಒಂದು 20 ಮರಿ ಹೋದ್ ಅಂದ್ರೆ 20 ಮರಿ ತಗೊಂಡ್ಬಿಡ್ತೀವಿ. ಈಗ ಅವು 20 ಕೊಟ್ಟಿಂದ ಒಳ್ಳೆ 40 ಮರಿ ಹಾಕೊಂಡ್ಬರ್ಬೇಕು. ನೆಕ್ಸ್ಟ್ 40 ಪ್ಲಾನ್ ಇದೆ? 40 ನಂಬರ್ ನಮ್ಗ ಏನ ಅವ್ರು ಮರಿತಾಕ್ ನಿಂತು ಮೆಸ್ಕೊಂಡು ಮಾಡ್ಬೇಕಣ್ಣ. ಅದಂದ್ರೆ ಎಲ್ಲಾ ಪ್ಲಾನಿಂಗ್ ಗೊತ್ತಿರ್ತದ ಅಣ್ಣ. ಈಗ ನಮ್ದು ಒಳಗಿಂದ ಒಳಗ ಐತಿ. ಎಲ್ಲಾ ಒಳಗ್ ಬಂದ್ ಹಾಕ್ಬೇಕಣ್ಣ. ಹೊರಗಿಂದ ಹೊರಗ ಆಗ್ಬೇಕಣ್ಣ ಎಲ್ಲದ. ಅಂದ್ರೆ ಹೊರಗ್ ನಿಂತ ಹಾಕಂಗ್ ಮಾಡ್ಕೋಬೇಕಣ್ಣ. ಮರಿ ಒಟ್ಟು ಗಿಟ್ಟು ಏನೋ ಇರ್ಲಿ. ಹೊರಗಿಂದ ಹೊರಗ ಆದ್ರ ಏನು ಪ್ರಾಬ್ಲಮ್ ಇರಲ್ಲ ಅಣ್ಣ. ಎಲ್ಲಾ ಒಳಗಿಂದ ಒಳಗ ಮಾಡ್ಕೊಂಡ್ರ ಇನ್ನು ಚಲೋ ಅಣ್ಣ. ಇನ್ ಮ್ಯಾಲ ಮಾಡಾರ್ಗೆ
ವೇಸ್ಟ್ ಆಗತ್ತಣ ಅದು. ಒಳಗ ಮಾಡ್ಬೇಕೆಲ್ಲ ಚೆನ್ನಾಗಿ. ಹಿಂಗ್ ಹೊರಗಿಂದ ಬಂದ್ ಹಿಂಗ್ ಒಂದ್ ಏಟ್ ಬಂದ್ರು ಅಷ್ಟು ಕಾಯಕ್ ಹೋಗ್ಬಿಡಕಣ. ಓಹೋ ಈ ತರ ನೀವೆಲ್ಲ ಒಳಗ್ ಮಾಡ್ಕೊಂಡ್ರಿ. ನಾವ್ ಒಳಗ್ ಹಾಕಿವಲ್ಲ ಅಣ್ಣ, ಒಳಗ್ ಬಂದ್ ಹಾಕಬೇಕಾರ ಮರಿ ಕಾಲ್ ತುಳಿತು, ಕೋಡ್ತು, ಬಿಡಿಸಿತ್ತು. ಒಟ್ಟು ಏನೋ ಮಾಡ್ತು, ಹಾನಿ ಆಯ್ತು ನಿಮಗೆ ಸಮಸ್ಯೆ. ನೀವ್ ಹೊರಗಿದ್ರೆ ಸೇಫ್ಟಿ. ನಾವ್ ಹೊರಗಿಂದ ಹೊರಗ್ ಹಾಕಿದ್ರೆ ಸೇಫ್ಟಿ ಇರ್ತಣ. ಮರಿ ಏನಾದ್ರೂ ಗೊತ್ತಾಗ್ತಾವಣ. ಈಗ ಹೊರಗ್ ಬಿಡೋದು, ಒಳಗ್ ಹೋಗ್ಸೋದು. ಈಗ ಪುಕ್ಕ ಆಗ್ಯಾವ ನೋಡಣ ಮರಿ, ಹಿಂಗೈತೆ ಪುಕ್ಕಾಗಿ ನಿಂತ್ ಬಿಡ್ತಾವಣ ಒಂದಂತಲ್ ದುಂಡುಗ. ಯಾರ್ ಬಂದ್ರೆ ಎದ್ರಿ ನಿಂತ್ಕೊಂಡ್ಬಿಡ್ತಾವು, ಎಲ್ಲಿ ಹೋದ್ರು ಒಟ್ಟ ಹೊರಗ್ ಬರಲ್ಲ. ಎಲ್ಲ ಹಿಂಗ ಆಗ್ಬಿಡ್ತಾವಣ. ಹೊರಗಿಂದ ಹೊರಗ್ ಆದ್ರ ಮರಿ ಆರಾಮ್ ಫ್ರೀ ಇರ್ತಾವಣ, ಏನೋ ತೊಂದ್ರೆ ಇರಂಗಿಲ್ಲ ನಾವ್ಕ. ಥ್ಯಾಂಕ್ ಯು ರೇವಣ್ಣ ಅವರೇ, ನಮಗೆ ಒಂದು ಮಾಹಿತಿ ನೀವೆಲ್ಲ ಕೊಟ್ರಿ. ನಿಮಗೆ ಧನ್ಯವಾದಗಳು. ಥ್ಯಾಂಕ್ಸ್. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ರೇವಣ್ಣ ವಾಯ್ಲಿ ಅವರು ಕುರಿ ಫಾರ್ಮ್ ಯಾವ ತರ ಮಾಡ್ಬೇಕು, ಅದ್ರ ಬಗ್ಗೆ ಖರ್ಚು ವೆಚ್ಚ ಮತ್ತೆ ಯಾವ ತರ ರೋಗ ಬರ್ತಾವು, ಯಾವ ತರ ಮಾಡಿದ್ರೆ ಹೆಂಗಂತ ಎಲ್ಲ ಅವ್ರು ಮಾಹಿತಿ ಕೊಟ್ರು. ದಯವಿಟ್ಟು ವೀಕ್ಷಕರೇ, ಇನ್ನು ಯಾರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.